ರಾಮಾಪುರ ಅನ್ನುವ ಊರಿನಲ್ಲಿ ಆ ದಿನ ಮಧ್ಯಾಹ್ನದ ಸಮಯ ಬಿಸಿಲು ಜಾಸ್ತಿ ಇತ್ತು. ಆದ್ರಿಂದ ಎಲ್ರೂ ಬಿಸಿಲಿಗೆ ಹೆದರಿ ಮನೆಯೊಳಗಡೆ ಹೋಗಿ ಕೂತ್ಕೊಂಡಿದ್ರು. ಆದ್ರೆ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಆ ಊರಿನ ಒಳಗಡೆ ಒಂದು ಕುದುರೆ ಗಾಡಿ ಮೆಲ್ಲೆ ಬರ್ತಾ ಇತ್ತು. ಆ ಕುದುರೆ ಗಾಡಿಗೆ ಕಟ್ಟಾಕಿರುವ ಕುದುರೆಗಳು ಕೂಡ ನೋಡಕ್ಕೆ ಪಟ್ಟಣದ ಕುದುರೆಗಳ ತರಾನೇ ಇತ್ತು. ಆವಾಗ ದಾಸು ಅನ್ನುವ ಒಬ್ಬ ತಕ್ಷಣ ಆ ಗಾಡಿ ಹತ್ರ ಓಡ್ಕೊಂಡು ಬಂದು, ಯಾರಯ್ಯ ನೀವು? ಈ ಊರಲ್ಲಿ ಹೊಸದಾಗಿ ಕಾಣಿಸ್ತಾ ಇದ್ದೀರಾ? ನಿಮ್ಮ ವಾಹನ, ನಿಮ್ಮ ಬಟ್ಟೆ ಎಲ್ಲ ನೋಡಿದ್ರೆ ರಾಜರ ಕಾವಲುಗಾರನಾ? ಹೌದು, ನಾನು ಈ ಊರಿಗೆ ಸ್ವಂತದವನೇ. ಅಂದ್ರೆ ಈ ಊರಲ್ಲಿ ಹುಟ್ಟಿ ಬೆಳೆದ ಮಗ. ಈ ಮಣ್ಣಿನಲ್ಲಿ ನನ್ನ ವಾಸನೆ ಇದೆ. ದಾಸು ಆಶ್ಚರ್ಯದಿಂದ, ಯಾರ್ ನೀವು? ನಿಮ್ಮನ್ನ ನೋಡಿದ್ರೆ ಆಶ್ಚರ್ಯವಾಗಿದೆ. ಈ ಊರಲ್ಲಿ ಹುಟ್ಟಿದವರು ಎಲ್ಲರನ್ನೂ ನನಗೆ ಗೊತ್ತಿದೆ. ಹೆಸರು ಬಾಬುರಾವ್, ಸುಬ್ಬರಾವ್ನ ತಮ್ಮ ನಾನು. ಅದನ್ನು ಕೇಳಿದ ತಕ್ಷಣ, ಸುಬ್ಬರಾವ್ನ ತಮ್ಮನ? ಅವನು ಚಿಕ್ಕ ವಯಸ್ಸಲ್ಲೇ ಈ ಊರಲ್ಲಿ ಕಳ್ಳತನ ಮಾಡಿ ಚಿನ್ನವನ್ನೆಲ್ಲ ಎತ್ಕೊಂಡೋಗಿದ್ದು ಅಂತೇಳಿದು ಅದು ನೀನೇನಾ? ಹಾಗಂತ ಅನ್ಕೊಂಡ. ಆವಾಗ ಬಾಬುರಾವ್ ಗಂಭೀರದಿಂದ, ನನ್ನ ಅಣ್ಣನ ಮನೆ ಎಲ್ಲಿದೆ? ತೋರಿಸಿಕೊಡಿ. 30 ವರ್ಷಗಳ ನಂತರ ಬರ್ತಾ ಇದ್ದೀನಿ. ದಾಸು ಬಾಬುರಾವ್ನ ಸುಬ್ಬಯ್ಯನ ಮನೆಗೆ ಕರ್ಕೊಂಡು ಹೋದ. ಆದ್ರೆ ಸುಬ್ಬಯ್ಯನಿಂದ ಬಾಬುರಾವ್ನ ಗುರ್ತಿಡಿಯಕ್ಕೆ ಆಗ್ಲಿಲ್ಲ. ಯಾರಯ್ಯ ನೀವು? ದಾರಿ ತಪ್ಪಿ ಬಂದಿದ್ದೀರಾ? ಅಣ್ಣ, ನಾನೇ ನಿನ್ ತಮ್ಮ ಬಾಬುರಾವ್. ನಾನ್ ನಿನ್ನ ಎದುರಿಗೆ ಬಂದು ನಿಂತರೂ ನನ್ನನ್ನು ಕಂಡುಹಿಡಿಯಲು ಸಾಧ್ಯವಾಗ್ಲಿಲ್ವಾ? ಸುಬ್ಬಯ್ಯ ಆಶ್ಚರ್ಯಪಟ್ಟ. 30 ವರ್ಷಗಳ ಹಿಂದೆ ಮನೆಯಿಂದ ಹೊರಗಡೆ ಹೋದ ತಮ್ಮ ಹೀಗೆ ರಾಜನಾಗಿ ವಾಪಸ್ ಬರ್ತಾನೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ. ಲೇ, ಇಷ್ಟು ದಿನ ಎಲ್ಲ ಹೋಗಿದ್ದೆ? ನೀನ್ ಬದುಕಿದೀಯಾ ಅಂತ ನಮ್ಗೆ ನಂಬಿಕೆ ಇರಲಿಲ್ಲ. ನಿನ್ನ ಅತ್ತಿಗೆ ನೀನ್ ಯಾವಾಗ ಬರ್ತೀಯಾ ಅಂತ ಅಂಗಳದಲ್ಲೇ ನಿಂತು ನಿನಗೋಸ್ಕರ ಕಾಯ್ತಾ ಇದ್ಲು. ಅಣ್ಣ, ಅದು ಒಂದು ದೊಡ್ಡ ಕತೆ ಅಣ್ಣ. ಹಸಿವು ಜಾಸ್ತಿಯಾಗಿ ಎಲ್ಲಿಗೋಗೋದು ಅಂತ ಗೊತ್ತಿಲ್ಲದೆ ಒಂದು ಟ್ರೈನ್ ಹತ್ಬಿಟ್ಟೆ. ಆ ಟ್ರೈನು ನೇರವಾಗಿ ದುಬೈಗೆ ಹೋಯ್ತು. ಅಲ್ಲಿಂದ ಹಸಿವಿನಿಂದ ನಾನು ಊಟ ಯಾರು ಕೊಡ್ತಾರೆ ಅಂತ ಎಲ್ಲೆಲ್ಲಿ ಸುತ್ತಾಡ್ದೆ ಗೊತ್ತಾ? ಆ ನಂತರ ಒಬ್ರು ಗುಜರಾತಿ ಸೇಟು ಮನೆಗೆ ಹೋದೆ. ಅವರು ಅವ್ರ ಮಗನ ಹಾಗೆ ನನ್ನ ನೋಡ್ಕೊಂಡ್ರು. ಪಾರ್ವತಿ ಅನುಮಾನದಿಂದ, ಚಿಕ್ಕಪ್ಪ, ಅವರು ಆಸ್ತಿನ ಫಿಲಮಲ್ಲಿ ತೋರಿಸುವ ಹಾಗೆ ನಿಮ್ಮ ಹೆಸರಲ್ಲಿ ಏನಾದ್ರೂ ಬರೆದಿಟ್ಟಿದಾರಾ? ರುದ್ರ ಅಣ್ಣ, ನಿಮ್ಮ ಮಗಳು ಎಷ್ಟು ಬುದ್ಧಿವಂತಿಕೆಯಿಂದ ಕೇಳ್ತಾ ಇದ್ದಾಳೆ ಅಂತ. ಅವಳು ನನ್ನ ಹಾಗೇನೆ. ಹೌದು, ನಿಜಾನೇ. ಆ ಸೇಟು ಅವ್ರ ಮನೆಯಲ್ಲೇ ನನ್ನನ್ನು ಬೆಳೆಸಿ ಅವರ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನು ನನ್ನ ಹೆಸರಲ್ಲೇ ಬರೆದಿಟ್ಟಿದ್ದಾರೆ. ನನ್ನ ಶ್ರೀಮಂತಿಕೆಯನ್ನು ನೋಡಿ ಆ ಊರಲ್ಲಿರುವ ದೊಡ್ಡ ದೊಡ್ಡ ಮನುಷ್ಯರು ನನಗೆ ಗೌರವ ಕೊಡ್ತಾರೆ. ನನ್ನ ನೋಡಿದ್ರೆ ದೊಡ್ಡ ದೊಡ್ಡ ಆಫೀಸರ್ ಎಲ್ಲ ಎದ್ದು ನಿಲ್ತಾರೆ. ಗವರ್ನರ್ ಕೂಡ ನನ್ನ ಸಲಹೆನ ತಗೊಂಡಿದ್ದಾರೆ. ಸುಬ್ಬಯ್ಯ ಸಂತೋಷದಿಂದ, ಹಾ ನನ್ನ ತಮ್ಮ ಕೋಟ್ಯಾಧಿಪತಿ ಆಗಿದ್ದಾನೆ ಅಂತ ಹೇಳಿದ್ರು. ಅಣ್ಣ, ನಾನು ಶ್ರೀಮಂತಿಕೆಯಿಂದನೇ ಇದ್ದೀನಿ. ಈ ಹಣವನ್ನೆಲ್ಲ ನೋಡಿ ನೋಡಿ ನನಗೆ ಸಾಕು ಸಾಕು ಅಂತ ಆಗ್ಬಿಡ್ತು. ಅದರಿಂದನೇ ನಾನು ಹುಟ್ಟಿದ ಈ ಭೂಮಿಯಲ್ಲಿ ನನ್ನ ಕಾಲ ಕಳೆಯೋಣ ಅಂತ ಬಂದಿದ್ದೀನಿ. ಇನ್ಮುಂದೆ ನನ್ನ ಆಸ್ತಿಯೆಲ್ಲ ನಿಮಗೇನೆ. ಅದನ್ನು ಕೇಳಿ ಸುಬ್ಬಯ್ಯನ ಮನಸ್ಸು ಕರಗಿ ಹೋಯ್ತು. ಆದ್ರೆ ಪಾರ್ವತಿಗೆ ಮಾತ್ರ ಏನೋ ಒಂದು ಅನುಮಾನ ಇತ್ತು. ಹೀಗಿರುವಾಗ ದಾಸು ಊರಿನೊಳಗಡೆ ಹೋಗಿ ಬಾಬುರಾವ್ ಬಂದಿದ್ದು ಅವನ ಆಸ್ತಿ ಪಾಸ್ತಿ ಎಲ್ಲಾನು ಡಂಗೋರ ಹಾಕಿ ಹೇಳ್ದ. ಹೇಳ್ರಪ್ಪೋ, ಕೇಳಿ. ನಮ್ಮ ಸುಬ್ಬಯ್ಯ ಅವರ ತಮ್ಮ ಮುಂಬೈ ಭಾಷಾ ಬಾಬುಗಾರ್ರವರು ನಮ್ಮ ಊರಿಗೆ ಬಂದಿದ್ದಾರೆ. ಊರಿನವರು ಎಲ್ರೂ ಕೂಡ ಬಾಬುರಾವ್ನ ನೋಡೋದಕ್ಕೋಸ್ಕರ ಸುಬ್ಬಯ್ಯನ ಮನೆಗೆ ಬಂದ್ರು. ಆವಾಗ ಬಾಬುರಾವ್ ಮುಂಬೈ ಕಥೆನ ಹೇಳಕ್ಕೆ ಶುರು ಮಾಡ್ದ. ಸಲ ನಾನು ಹಡಗಲ್ಲಿ ಅರೇಬಿಯಾ ಸಮುದ್ರಕ್ಕೆ ಹೋಗುವಾಗ ಒಂದು ದೊಡ್ಡ ತಿಮಿಂಗಿಲ ನನ್ನ ಹಡಗಿನ ಮುಂದೆ ಬಂದು ಬಾಯಿಯನ್ನು ತೆರೆಯಿತು. ಆವಾಗ ಅದನ್ನು ನೋಡಿ ನನಗೆ ಕೋಪ ಬಂದು ಅದರ ತಲೆಗೆ ಒಂದು ಪೆಟ್ಟನ್ನು ಹೊಡೆದೆ. ಅದು ನನ್ನನ್ನು ನೋಡಿ ಹೆದರಿ ನಾನು ಮಾಡಿದ್ದು ತಪ್ಪು ಅಂತ ಕ್ಷಮೆ ಕೇಳಿ ಹೋದ ರೀತಿ ಇತ್ತು. ಅದರ ಬಾಯಿಯನ್ನು ನೋಡಿದ್ರೆ ಅದರ ಬಾಯಲ್ಲಿರುವುದೆಲ್ಲ ವಜ್ರನೇ. ಊರಿನವರು ಎಲ್ರೂ ಆಹಾ, ಓಹೋ, ಹೌದಾ ಅಂತ ಆಶ್ಚರ್ಯಪಟ್ರು. ಆದ್ರೆ ಪಾರ್ವತಿ ಮಾತ್ರ ಕೋಲ್ ತಗೊಂಡು ತಿಮಿಂಗಿಲನ ಹೊಡೆದ್ರ ಅಂತ ಹೇಳಿ ನಗಾಡ್ತಾ ಇದ್ಲು. ಹಾಗೆ ಎಲ್ರೂ ಮಾತಾಡ್ತಾ ಇದ್ದಾಗ ಆ ಊರಿನ ದೇವಸ್ಥಾನದ ಪೂಜಾರಿ ಅಲ್ಲಿಗೆ ಬಂದ್ರು. ಅವರು ಅಲ್ಲಿಗೆ ಬಂದಿದ್ದಕ್ಕೆ ಒಂದು ಮುಖ್ಯವಾದ ಕಾರಣನೂ ಇತ್ತು. ಬಾಬು ಅವರೇ, ನಿಮ್ಮ ಸಾಹಸ ಅಮೋಘವಾದದ್ದು. ನೀವು ಸಾಧಾರಣವಾದವರಲ್ಲ. ನೀವು ದೈವದ ಮಗ. ನಿಮ್ಮನ್ನು ನೋಡಿದ್ರೆ ಸೂರ್ಯನೇ ತಲೆ ತಗ್ಗಿಸುತ್ತಾನೆ. ಬಾಬುರಾವ್ ಹೆಮ್ಮೆಯಿಂದ ಪೂಜಾರಿಗೆ ನಮಸ್ಕಾರ ಅಂತ ಹೇಳ್ದ. ಅಬ್ಬಯ್ಯ ಅವರೇ, ನಮ್ಮ ಪಾರ್ವತಿಗೆ ಮದುವೆ ವಯಸ್ಸು ಬಂದಿದೆ. ಈ ಬಾಬು ಅವರ ಮಾತಿನಂತೆ ಪಕ್ಕದ ಊರಿ ಜಮೀನ್ದಾರರ ಮಗನಿಗೆ ನಿಮ್ಮ ಮಗಳನ್ನ ಕೊಟ್ಟು ರೆಡ್ಡಿ ಅವರ ಮಗನ ಜೊತೆ ಮದುವೆ ನಿಶ್ಚಿತಾರ್ಥವನ್ನು ಮಾಡೋಣ. ಆ ಸಂಬಂಧ ಸರಿ ಅಂತ ಆದ್ರೆ ನಮ್ಮ ಊರಿನ ಕೀರ್ತಿ ಕೂಡ ದೊಡ್ಡದಾಗುತ್ತೆ. ಅದು ಮಾತ್ರ ಅಲ್ಲ, ನನ್ನ ವೇತನ ಕೂಡ ಅಧಿಕವಾಗುತ್ತೆ. ಅದು ನಮ್ಮ ಸ್ಥಾನಕ್ಕೆ ತಕ್ಕ ಸಂಬಂಧವಲ್ಲ. ಇವಾಗ ಹಾಗೆ ಅಲ್ಲ, ನಮ್ಮ ಕೈಯಲ್ಲಿ ಬೊಂಬಾಯಿಂದ ಬಂದ ಬ್ರಹ್ಮಾಸ್ತ್ರವೇ ಇದೆ. ಆವಾಗ ಪೂಜಾರಿ ಬಾಬುರಾವ್ ಹತ್ರ ಆ ವಿಷಯನ ಹೇಳಿದ್ರು. ಅದನ್ನು ಕೇಳಿದಾಗ ಬಾಬುರಾವ್ ತುಂಬಾನೇ ಸಂತೋಷಪಟ್ಟ.
ತನ್ನ ಅಣ್ಣನ ಮಗಳಿಗೆ ಈ ರೀತಿ ಮದುವೆ ಮಾಡಿಟ್ರೆ ಊರಿನಲ್ಲಿ ಅವನಿಗೆ ಗೌರವ ಹೆಚ್ಚಾಗುತ್ತೆ ಅಂತ ಅವನು ಆಸೆ ಪಟ್ಟ. ಪುರೋಹಿತರೆ, ಆ ರೆಡ್ಡಿ ಏನು ಅಷ್ಟು ಮಹಾನ? ಬೊಂಬಾಯಲ್ಲಿ ನನ್ನ ಸ್ನೇಹಿತರ ಮುಂದೆ ಅವರು ಒಂದು ಸಣ್ಣ ಹುಳುವಿನ ಹಾಗೆ. ಎಲ್ಲರೂ ಇವಾಗ ರೆಡ್ಡಿ ಮನೆಗೆ ಹೋಗೋಣ, ಅವ್ರ ಜೊತೆ ಮಾತಾಡಿ ನನ್ನ ಮಾತಿಗೆ ಬೆಲೆ ಕೊಟ್ರೆ ನಮ್ಮ ಪಾರ್ವತಿನ ಅವರ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡೋಣ. ಮರುದಿನ ಬೆಳಗ್ಗೆ ಬಾಬುರಾವ್, ಸುಬ್ಬಯ್ಯ, ಪೂಜಾರಿ ಇವರೆಲ್ಲರೂ ಕೂಡ ಪಕ್ಕದೂರಿನ ಜಮೀನ್ದಾರರ ಮನೆಗೆ ಹೋದ್ರು. ಆವಾಗ ಜಮೀನ್ದಾರರು ಇವರೆಲ್ಲರನ್ನ ನೋಡಿ, ಯಾರ್ ನೀವು? ನೀವೇನಾ ಸುಬ್ಬಾರಾವ್ ಅವರ ತಮ್ಮ, ಬೊಂಬಾಯಿಂದ ಬಂದಿರುವ ದೊಡ್ಡ ಅಧಿಪತಿ? ರೆಡ್ಡಿ ಅವರೇ, ಹೇಗಿದ್ದೀರಾ? ನಮ್ಮ ಇಲ್ಲಿನ ಬಗ್ಗೆ ನೀವು ಕೇಳಿರ್ತೀರಾ. ನಿಮ್ಮಂತ ಚಿಕ್ಕ ಚಿಕ್ಕ ಜಮೀನ್ದಾರರು ನನಗೆ ಸ್ನೇಹಿತರು. ಅದನ್ನು ಕೇಳಿ ಜಮೀನ್ದಾರರಿಗೆ ಸ್ವಲ್ಪ ಕೋಪ ಬಂದ್ರು ಕೂಡ ಕೋಟ್ಯಾಧಿಪತಿ ಅನ್ನುವ ಮಾತಿಗೆ ಅವರು ಸುಮ್ಮನಾದ್ರು. ವಿಷಯ ಏನಂದ್ರೆ, ನಮ್ಮ ಅಣ್ಣನ ಮಗಳಾದ ಪಾರ್ವತಿಯನ್ನು ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ, ಆ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಇಲ್ಲಿಯವರೆಗೆ ಬಂದಿದ್ದೀವಿ. ನನ್ನ ಅಣ್ಣನ ಮಗಳಿಗೆ 50 ವರಾಹಗಳು, ಮುಂಬೈಯಿಂದ ಆನೆಗಳನ್ನು, ಅರೇಬಿಯಾದಿಂದ ಕುದುರೆಗಳನ್ನು ಕರೆಸ್ತೀನಿ. ನೀವು ಏನು ಕೇಳಬೇಕಾಗಿಲ್ಲ. ಸುಬ್ಬಯ್ಯ, ಪೂಜಾರಿ ಇಬ್ರು ಕೂಡ ಆ ಮಾತಿಗೆ ತುಂಬಾನು ಆಶ್ಚರ್ಯಪಟ್ರು. ಆವಾಗ ಜಮೀನ್ದಾರರು ಮಾತ್ರ, ನಿಮಗೆ ಆಸ್ತಿ ಪಾಸ್ತಿ ತುಂಬಾ ಇದೆ, ಆದ್ರೆ ನಿಮಗೆ ಆಸ್ತಿ ಇದೆ ಎನ್ನುವುದಕ್ಕೆ ದಾಖಲೆಗಳೇನಾದ್ರೂ ಇದೆಯಾ? ಬಾಬುರಾವ್ ನಗುತ್ತಾ, ನನ್ನ ಮಾತೆ ನನಗೆ ರುಜು. ನಿಮಗೆ ನಂಬಿಕೆ ಬರ್ಲಿಕ್ಕೆ ಮುಂಬೈಯಿಂದ ಎಲ್ಲ ಪತ್ರ ಕಾಗಿತವನ್ನು ಇಲ್ಲಿಗೆ ಕರೆಸ್ತೀನಿ. ಆದರೆ ಅದಕ್ಕೆ ಸುಮಾರು 1 ವಾರಗಳಷ್ಟು ಸಮಯ ಆಗುತ್ತೆ. ಅದುವರೆಗೂ ನಮ್ಮ ಊರಿನವರಿಗೂ ನಿಮ್ಮ ಊರಿನವರಿಗೂ ಒಂದು ಭೋಜನ ಕೂಟವನ್ನು ನನ್ನ ಕಡೆಯಿಂದ ನಾನೇ ಏರ್ಪಾಡು ಮಾಡ್ತೀನಿ. ಜಮೀನ್ದಾರ ಅದನ್ನು ಕೇಳಿ ಸಂತೋಷಪಟ್ರು. ಅಲ್ಲಿಗೆ ಮದುವೆ ಫಿಕ್ಸ್ ಮಾಡೋ ಸಮಯನೂ ಬಂತು. ಊರಿಗೆ ಬಂದ ಬಾಬುರಾವ್ ತುಂಬಾನೇ ಚುರುಕಾಗಿ ಕೆಲಸ ಮಾಡ್ತಾ ಇದ್ದ. ಅವನು ಊರಿನವರಿಗೆ ಹಬ್ಬದೊಟ್ಟ ಹಾಕ್ತಾ ಇದ್ದ. ಆದ್ರೆ 1 ರೂಪಾಯಿ ಕೂಡ ಅವನ ಕೈಯಿಂದ ಖರ್ಚು ಮಾಡಲೇ ಇಲ್ಲ. ಊರಿನಲ್ಲಿದ್ದ ಅಂಗಡಿಯಲ್ಲಿ ಸಾಲ ಮಾಡ್ತಾ ಇದ್ದ, ಅದನ್ನು ಅವರ ಅಣ್ಣ ಸುಬ್ಬಯ್ಯನ ಹೆಸರಿನಲ್ಲಿ. ಅಣ್ಣ, ನೀನೇನು ಚಿಂತೆ ಮಾಡಬೇಡ. ಮುಂಬೈಯಿಂದ ನನ್ನ ಹಣ ಬಂದ ತಕ್ಷಣ ಆ ಸೆಟ್ರು ಅವರ ಅಂಗಡಿಯನ್ನೇ ನಾವೇ ತಗೊಳ್ಳೋಣ. ದಿನಗಳು ಹೋಗ್ತಾ ಇತ್ತು, ಆದ್ರೆ ಹಣದ ಪೆಟ್ಟಿಗೆ ಬರಲೇ ಇಲ್ಲ. ಬಾಬುರಾವ್ ಮಾತಾಡೋದು ಕೂಡ ಸರಿ ಇತ್ತಿಲ್ಲ. ಹೀಗಿರುವಾಗ ಪಾರ್ವತಿಗೆ ಅನುಮಾನ ಹೆಚ್ಚಾಗ್ತಾ ಇತ್ತು. ಒಂದಿನ ರಾತ್ರಿ ಸಮಯ ಪಾರ್ವತಿ ನಿದ್ರೆ ಬರಲಿಲ್ಲ ಅಂತ ಆ ಕಡೆ ಈ ಕಡೆ ನಡೀತಾ ಇದ್ದಾಗ ನಿದ್ರೆ ಮಾಡ್ತಾ ಇದ್ದ ಬಾಬುರಾವ್ ನಿದ್ರೆಯಲ್ಲಿ ಏನೇನೋ ಮಾತಾಡ್ತಾ ಇದ್ದ. ಬಾಬುರಾವ್ ನಿದ್ರೆಯಲ್ಲಿ, ಬೇಡಿ, ನನ್ನ ಓಡಿಬೇಡಿ. 37 ವರ್ಷ ನನಗೆ ನರ್ಕವನ್ನು ತೋರಿಸಿದೀರಾ, ಆದ್ರೆ ಈ ವರ್ಷ ನಿಮ್ ಕೈಗೆ ನಾನು ಸೇರೋದಿಲ್ಲ. ನಮ್ಮ ಜಮೀನ್ದಾರರ ಮಗಳ ಚಿನ್ನವನ್ನೆಲ್ಲ ಕದಿದ್ದೀನಿ. ಇದನ್ನೆಲ್ಲ ಕೇಳ್ತಾ ಇದ್ದ ಪಾರ್ವತಿಗೆ ತುಂಬಾನು ಆಶ್ಚರ್ಯ ಆಯ್ತು. ವಿಷಯ ಏನು ಅಂತ ಅವಳು ಅರ್ಥ ಮಾಡ್ಕೊಂಡ್ಲು. ಜಗ್ಗಯ್ಯ 10 ವರ್ಷ, ಈ 2 ಮಾತುಗಳು ಅವಳು ಹಾಗೆ ನೆನಪಲ್ಲಿ ಇಟ್ಕೊಂಡಿದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಊರಿನವರು ಎಲ್ಲರೂ ಸುಬ್ಬಯ್ಯನ ಮನೆ ಹತ್ತಿರ ಬಂದ್ರು. ಹಾಗೇನೆ ಪಕ್ಕದೂರಿನ ಜಮೀನ್ದಾರರು ಕೂಡ ಸುಬ್ಬಯ್ಯನ ಮನೆಗೆ ಬಂದಿದ್ರು. ಆ ದಿನ ಆ ಊರಿನಲ್ಲಿ ಹೀರೋ ಅಂದ್ರೆ ಅದು ಬಾಬುರಾವೇ. ಎಲ್ರೂ ಅವನನ್ನ ಹೊಗಳಿಕೆಯಿಂದ ಮುಳುಗಿಸ್ತಾ ಇದ್ರು. ನೋಡಿದ್ರಾ ರೆಡ್ಡಿ ಅವರೇ, ನನ್ನ ಮಾತು ಕೇಳಿ ಇವತ್ತು ಸಂಜೆಗೆ ಚಿನ್ನಾಭರಣ ಎಲ್ಲ ಬಂದ್ಬಿಡುತ್ತೆ. ನಾವು ನಾಳೆನೆ ಮದುವೆಯನ್ನು ಇಟ್ಕೊಳ್ಳೋಣ. ಎಲ್ರೂ ಊಟ ಮಾಡಕ್ಕೆ ತಯಾರಾಗ್ತಾ ಇದ್ದಾಗ ಊರಿನೊಳಗಡೆ ಒಂದು ಗಾಡಿ ಬಂದು ನಿಂತ್ಕೊಂಡಿತ್ತು. ಆ ಗಾಡಿಯಿಂದ ಪಾರ್ವತಿ ಹಾಗೂ ಅವಳ ಜೊತೆ ಇನ್ನೊಬ್ಬ ವ್ಯಕ್ತಿ ಬಂದು ಇಳಿದ. ಇಲ್ಲಿ ಬಾಬುರಾವ್ ಎನ್ನುವ ವ್ಯಕ್ತಿ ಯಾರು? ಜಗ್ಗಯ್ಯ. ಏನೋ ಇವತ್ತಾದ್ರೂ ನಿನಗೆ ನನ್ನ ಗುರುತು ಸಿಕ್ತಾ? 17 ವರ್ಷಗಳ ಕಾಲ ಜೈಲಲ್ಲೇ ಇದ್ದೆ ಅಲ್ವಾ? ಇವತ್ ನಾನು ಯಾರು ಅಂತ ಗೊತ್ತಾಯ್ತಾ? ಯಾರಿಗೂ ಏನೂ ಅರ್ಥ ಆಗ್ಲಿಲ್ಲ. ನನ್ನ ಹೆಸರು ಜಗ್ಗಯ್ಯ. ನಾನು ಮುಂಬೈ ಜೈಲಿಗೇನೆ ಜೈಲರ್. ಹೆಸರು ಬಡಾಯಿ ಬಾಬು, ಇಲ್ಲ ಕಳ್ಳ ಬಾಬು. ಇವನು ಮುಂಬೈಯಲ್ಲಿ ಮಿಲ್ಲೇನೂ ನಡೆಸ್ತಾ ಇರ್ಲಿಲ್ಲ, ನಮ್ಮ ಜೈಲಲ್ಲೇ ಇದ್ದ. ಇವನು ಕೋಟೀಶ್ವರನಲ್ಲ. ನನ್ನ ಕೈಯಲ್ಲಿ 17 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿದವನು. ಏನೋ ದೊಡ್ಡ ಮೋಸಕ್ಕೆ ಪ್ಲಾನ್ ಮಾಡಿರ್ತಾನೆ. ಹಾಗೆ ಜಗ್ಗಯ್ಯ ಬಾಬುರಾವ್ ಯಾರು ಅನ್ನೋದನ್ನ ಎಲ್ಲರ ಹತ್ರನೂ ಹೇಳಿದ್ರು. ಅವನು 10 ವಯಸ್ಸಲ್ಲೇ ಮನೆಯಲ್ಲಿರುವ ಒಡವೆಗಳನ್ನ ಕಳ್ತನ ಮಾಡಿ ಮುಂಬೈಗೆ ಬಂದು ಅಲ್ಲಿ ಕೂಡ ಕೆಲವಾರು ಕಳ್ಳತನದಲ್ಲಿ ಸಂಬಂಧಪಟ್ಟು 10 ವರ್ಷ ಜೈಲಲ್ಲಿದ್ದು ಮುದ್ದೆ ತಿಂದ ವಿಷಯನ ಎಲ್ಲರ ಹತ್ರನೂ ಹೇಳಿದಾಗ ಅದನ್ನು ಕೇಳಿ ಜಮೀನ್ದಾರರಿಗೆ ಕೋಪ ಬಂತು. ಈ ಸಂಬಂಧ ಬೇಡ ಅಂತ ಹೇಳಿ ಅವ್ರು ಅಲ್ಲಿಂದ ಕೋಪದಿಂದ ಅವ್ರ ಊರಿಗೆ ಹೋದ್ರು. ಹೀಗಿರುವಾಗ ಊರಿನವರು ಎಲ್ರೂ ಕೂಡ ಬಾಬುರಾವ್ನ ಹೊಡೆಯಕ್ಕೆ ಕೈ ಎತ್ಕೊಂಡು ಬರುವಾಗ ಸುಬ್ಬಯ್ಯ ಅವರೆಲ್ಲರನ್ನ ತಡೆದು, ಅವನ್ನ ನೋಡಿ ಯಾರು ಏನು ಹೇಳ್ಬೇಡಿ, ಅವನ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾನೆ. ಬಾಬುರಾವ್ ಅವನ್ ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳ್ದ. ಇದ್ಯ ಮಗಳೇ, ನಿನ್ನ ಬುದ್ಧಿವಂತಿಕೆ ನಮ್ಮ ಗೌರವನ ಕಾಪಾಡಿದೆ. ಆ ದಿನ ಸುಬ್ಬಯ್ಯ ತಮ್ಮ ಮಾಡಿದ ಎಲ್ಲ ಸಾಲನೂ ತೀರಿಸಿದ್ರು. ಆಮೇಲೆ ತಮ್ಮನ ಹತ್ತಿರ, ನಿನಗೆ 2 ದಾರಿ ಇರೋದು. ಒಂದು, ಈ ಊರನ್ನು ಬಿಟ್ಟು ಶಾಶ್ವತವಾಗಿ ಹೊರಟೋಗ್ಬೇಕು. ಇಲ್ಲದಿದ್ದರೆ ನೀನು ಮಾಡಿದ ತಪ್ಪಿಗೆ ನಿಮ್ಮಣ್ಣಲ್ಲಿ ಕಷ್ಟಪಟ್ಟು ದುಡಿಬೇಕು. ಬಾಬುರಾವ್ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಅವನ ಅಣ್ಣ ಹೇಳಿದ 2ನೇ ದಾರಿಗೆ ಒಪ್ಕೊಂಡ.
ಆ ದಿನದಿಂದ ಬಾಬುರಾವ್ ಅವನ ಅಣ್ಣನ ಜೊತೆ ಹೊಲಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಕ್ಕೆ ಶುರು ಮಾಡ್ದ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಮ್ಮ ಹತ್ರ ಇಲ್ದೇ ಇರೋದನ್ನ ಇದೇ ಇದೆ ಅಂತ ಹೇಳಿ ನಾವು ಬಿಲ್ಡಪ್ ಕೊಟ್ಕೊಂಡಿದ್ರೆ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರಕ್ಕೆ ಸಾಧ್ಯತೆನೇ ಇಲ್ಲ. ಎಲ್ಲರ ಮುಂದ್ಗಡೆ ಅವಮಾನ ಪಟ್ಟು ತಲೆ ಬಗ್ಗೆ ನಿಂತ್ಕೊಳ್ಬೇಕಾಗುತ್ತೆ. ಅದು ಗೋದಾವರಿ ನದಿ ತೀರದಲ್ಲಿ ಇದ್ದ ಒಂದು ಚಿಕ್ಕ ಕುಗ್ರಾಮ. ಆ ಗ್ರಾಮದಲ್ಲಿ ಲಿಂಗಯ್ಯ ಅನ್ನುವ ಒಬ್ಬ ರೈತ ಇದ್ದ. ಅವನು ಹೆಸರಿಗೆ ದೊಡ್ಡ ರೈತ. ಊರಿನವರು ಎಲ್ರೂ ಅವನನ್ನ ಲೋಬಿ ಅಂತ ಕರಿತಾ ಇದ್ರು. ಅಷ್ಟು ಜಿಪುಣ ಅವನು. 100 ಎಕರೆ ಜಮೀನಿದ್ರು ಕೂಡ ₹1 ಖರ್ಚು ಮಾಡ್ಬೇಕು ಅಂದ್ರೂ ಕೂಡ ಅವನು ತುಂಬಾನೇ ಯೋಚನೆ ಮಾಡ್ತಾ ಇದ್ದ. ಅವನ ಹೆಂಡತಿ ಹೆಸರು ಶಾಂತಮ್ಮ. ಗಂಡನ ಆ ಜಿಪುಣತನದಿಂದ ಪಾಪ ತುಂಬಾನೇ ಕಷ್ಟಪಟ್ಟು ಅವಳ ಜೀವನಾನ ಅವಳು ಬಾಳ್ತಾ ಇದ್ಲು. ಆ ವರ್ಷ ಕಾರ್ತಿಕ ಮಾಸ ಶುರುವಾಗಿತ್ತು. ಊರಿನಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಬೆಳಗ್ಗೆ ಪೂಜೆನೂ ನಡೀತಾ ಇತ್ತು. ಹೀಗಿರುವಾಗ ರಾಮಯ್ಯನ ಮನೆಯಲ್ಲಿ ಕೂಡ ಪೂಜೆ ನಡೀತಾ ಇತ್ತು. ರಾಮಯ್ಯನಿಗೆ ಕಾರ್ತಿಕ ಮಾಸ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕಾರಣ ದೇವ್ರ ಮೇಲೆ ಇರುವ ಭಕ್ತಿಯಲ್ಲ. ಈ ತಿಂಗಳಲ್ಲಿ ಯಾರು ನಾನ್ ವೆಜ್ ಮಾಡಲ್ಲ, ಆದ್ರಿಂದ ಅವನಿಗೆ ಖರ್ಚುನು ಕಡಿಮೆ. ಆದ್ರೆ ಈ ಸಲ ಊರಿನ ಮುಖ್ಯಸ್ಥ ಅವನ ತಲೆ ಮೇಲೆ ದೊಡ್ಡ ಬಂಡೆಕಲ್ಲನ್ನ ತೆಗೆದು ಹಾಕಿದ್ರು. ರಾಮಯ್ಯ, ಈ ವರ್ಷ ನೀನೇ ವನಭೋಜನಕ್ಕೆ ಏರ್ಪಾಡು ಮಾಡ್ಬೇಕು. ಆವಾಗ ರಾಮಯ್ಯ, ನಾನಾ ವನಭೋಜನನ? ಅರೆ, ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ? ನನ್ನ ಹತ್ರ ಅಷ್ಟು ಹಣ ಇಲ್ಲ, ಆದ್ರಿಂದ ನನ್ನಿಂದ ಆಗಲ್ಲ. ಸಾಕು ನಿಲ್ಸಪ್ಪ ನೀ ನಾಟಕ. ಊರಿನಲ್ಲಿ ಎಲ್ರಿಗೂ ಹಣ ಸಾಲಕ್ಕೆ ಕೊಟ್ಟಿದೀಯಾ? ನಿನ್ನಿಂದ ಆಗಲ್ವಾ? ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಈ ವರ್ಷ ನೀನೇ ವನಭೋಜನ ಹಾಕ್ಬೇಕು. ಆವಾಗ ಲಿಂಗಯ್ಯ ಅವನ ಮನಸ್ಸಲ್ಲಿ, ನನ್ನ ಹತ್ರ ಅಷ್ಟು ಹಣ ಹಾಗಂತ ಅಂದ್ಕೊಂಡು ಅವನು, ಹಾಗಲ್ಲದಣಿ, ಇದು ಕಾರ್ತಿಕ ಮಾಸ. ಅದಕ್ಕೆ ನಿನ್ನ ಹತ್ರ ಉಪ್ಸಿರೋದು ವನಭೋಜನ. ಕಾರ್ತಿಕ ಮಾಸದಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸ ಏನು ಉಪಯೋಗ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಲ್ವಾ? ಏನಾದರೂ ಸಸ್ಯಾಹಾರಿ ಮಾಡು, ಆವಾಗ ಎಲ್ರೂ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಲಿಂಗಯ್ಯನಿಗೆ ಬೇರೆ ದಾರಿನೇ ಇಲ್ಲ. ಆದ್ರಿಂದ ಅವನು ಸರಿ ಅಂತ ಒಪ್ಕೊಂಡು ಅಲ್ಲಿಂದ ಬೇಜಾರಿಂದ ಮನೆಗೆ ಬಂದು, ನೋಡಿದ್ಯಾ ಶಾಂತಮ್ಮ, ಈ ಊರಿನ ದೊಡ್ಡವರು ರಾಘವಯ್ಯ ತಲೆ ಮೇಲೆ ಬಂಡೆಕಲ್ಲು ಹಾಕಿದ್ದಾರೆ. ಈ ವರ್ಷ ವನಭೋಜನಕ್ಕೆ ನಾನೇ ಎಲ್ಲ ಏರ್ಪಾಡುಗಳನ್ನ ಮಾಡ್ಬೇಕಂತೆ. ಶಾಂತಮ್ಮ ನಗುತ್ತಾ, ಇದು ಒಳ್ಳೆ ವಿಷಯನೇ ರೀ. ಊರಿನವರು ಎಲ್ರಿಗೂ ನೀವು ಹೊಟ್ಟೆ ತುಂಬ ಊಟ ಹಾಕಿದ್ರೆ ಆ ದೇವರು ನಿಮಗೆ ಪುಣ್ಯ ಕೊಡ್ತಾನೆ, ಪುಣ್ಯ ತಗೊಳ್ಳಿ. ಆವಾಗ ಲಿಂಗಯ್ಯ ಕೋಪದಿಂದ, ಪುಣ್ಯ ಇಟ್ಕೊಂಡು 1 kg ಅಕ್ಕಿನಾದ್ರೂ ಅಂಗಡಿಯಿಂದ ತಗೊಂಡು ಬರೋಕ್ಕಾಗುತ್ತಾ? ಇಲ್ಲಿ ನೋಡು, ಪುಳಿಯೋಗರೆಯಲ್ಲಿ ಈ ಗೋಡಂಬಿ, ಈ ಕಡಲೆಕಾಯಿ ಹೆಚ್ಚಾಗಿ ಹಾಕ್ಬೇಡ. ಹಾಗೇನೆ ಮೊಸರನ್ನಕ್ಕೆ ನೀನು ಮೊಸರು ಹಾಕ್ಬೇಡ, ಮಜ್ಜಿಗೆ ಹಾಕು. ಆವಾಗ ಖರ್ಚೇನು ಅಷ್ಟು ಆಗಲ್ಲ. ಆವಾಗ ಶಾಂತಮ್ಮ, ನೀವುನೋ ನಿಮ್ಮ ಅಜ್ಜಿ ಪುಣತನಾನೋ ಹಾಗಂತ ಹೇಳ್ತಾ ಇದ್ಲು. ದಿನಗಳು ಹೋಗ್ತಾ ಇತ್ತು. ಒಂದಿನ ಊರಿಗೆ ಒಂದು ಕುದುರೆ ಗಾಡಿ ಬಂತು. ಅದರಿಂದ ಶಾಂತಮ್ಮನ ಅಣ್ಣ ಹಾಗೂ ಅತ್ತಿಗೆ ಇಬ್ರು ಕೂಡ ಬಂದು ಇಳಿದ್ರು. ಅವರು ಊರಿನಲ್ಲಿ ಮೀನ್ ವ್ಯಾಪಾರ ಮಾಡ್ತಾ ಇದ್ರು. ಈ ಕಾರ್ತಿಕ ಮಾಸ ಅಂದ್ರೇನೆ ಅವರಿಬ್ರಿಗೂ ಇಷ್ಟ ಆಗಲ್ಲ. ಯಾಕಂದ್ರೆ ಅವ್ರ ವ್ಯಾಪಾರ ಸರಿಯಾಗಿ ನಡೆಯಲ್ಲ. ಅವರು ಇವಾಗ ಈ ಊರಿಗೆ ಬಂದಿರೋದು ವನಭೋಜನಕ್ಕೋಸ್ಕರನೇ. ಚೆನ್ನಾಗಿ ತಿಂದಿದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟೆ ಅವರು ಬಂದ್ರು. ಏನು ಲಿಂಗಯ್ಯ, ಮನೆಯಲ್ಲೇ ಇದೀಯಾ? ಆವಾಗ ಲಿಂಗಯ್ಯ ರಂಗ ಹಾಗೂ ಬುಜ್ಜಿ ಇಬ್ರನ್ನ ನೋಡಿ, ಅಯ್ಯೋ ಇವ್ರು ಇವಾಗ ಯಾಕೆ ಬಂದ್ರೋ ಹಾಗಂತ ಅನ್ಕೊಂಡು ಆಮೇಲೆ ನಗುತ್ತಾ, ಬಾ ರಂಗ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಆವಾಗ ಅಲ್ಲೇ ಇದ್ದ ಬುಜ್ಜಿ, ಏನಿರೋದಣ್ಣ, ಈ ಕಾರ್ತಿಕ ಮಾಸದಲ್ಲಿ ನಮಗೆ ಏನು ವ್ಯಾಪಾರ ನಡೆಯುತ್ತೆ ಹೇಳಿ, ಅದಕ್ಕೆ 1-2 ದಿನ ಇಲ್ಲೇ ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಹೌದು, ವನಭೋಜನ ಯಾವಾಗ? ಆವಾಗ ಲಿಂಗಯ್ಯ, ಅದೆಲ್ಲ ಒಳಗಡೆ ಹೋಗಿ ಮಾತಾಡೋಣಮ್ಮ. ಶಾಂತಮ್ಮ ಅಣ್ಣ ಹಾಗೂ ಅತ್ತಿಗೆ ಇಬ್ರನ್ನ ನೋಡಿ ತುಂಬಾನು ಸಂತೋಷಪಟ್ಲು. ಆ ದಿನ ರಾತ್ರಿಯ ಸಮಯ. ಶಾಂತಮ್ಮ ಬೇರೆ ದಾರಿ ಇಲ್ಲದೆ ತನ್ನ ಗಂಡ ಹೇಳಿದ ಹಾಗೇನೆ ಅಡಿಗೆ ಮಾಡಿ ಅಣ್ಣ ಹಾಗೂ ಅತ್ತಿಗೆಗೆ ಬಡ್ಸೋದ್ಲು. ಆವಾಗ ಅದನ್ನು ನೋಡಿ ರಂಗ, ಏನಮ್ಮ ಇದು, ಅಣ್ಣನಿಗೋಸ್ಕರ ಒಂದು ಮೊಟ್ಟೆನಾದ್ರೂ ಮಾಡಿಡ್ಬಾರ್ದಾ? ಆವಾಗ ಶಾಂತಮ್ಮ ಗಂಡನನ್ನ ನೋಡಿದ್ಲು. ಹಾಗಲ್ಲಣ್ಣ, ಇದು ಕಾರ್ತಿಕ ಮಾಸ, ಅದಕ್ಕೆ ಮಾಂಸಾಹಾರ. ಅದನ್ನು ಕೇಳ್ತಾ ಇದ್ದ ಬುಜ್ಜಿ, ಓ ಮಾಂಸಾಹಾರ ನೀವು ಕಾರ್ತಿಕ ಮಾಸದಲ್ಲಿ ತಿನ್ನಲ್ವಾ? ನಾವು ತಿಂತೀವಲ್ವಾ, ನಮಗೋಸ್ಕರನಾದ್ರೂ ಮಾಡಿ ಕೊಡ್ಬೋದಾಗಿತ್ತು. ಆವಾಗ ರಾಮಯ್ಯ, ಇಲ್ಲಿ ನೋಡಮ್ಮ ತಂಗಿ, ಇದು ನನ್ನ ಮನೆ, ನಾನು ಅಂದ್ಕೊಂಡಿದ್ದೆ ನಡೆಯೋದು. ತಿನ್ನೋದಾದ್ರೆ ತಿನ್ನಿ, ಇಲ್ಲ ಅಂದ್ರೆ. ಆವಾಗ ರಂಗ, ಎಲ್ಲಾಂದ್ರೆ ಏನ್ ಲಿಂಗಯ್ಯ, ಏನೋ ನಿನ್ನ ಜಿಪಣತನಕ್ಕೆ ದೇವ್ರ ಹೆಸರನ್ನ ಯಾಕೆ ಹೇಳ್ತೀಯ? ನಿನ್ ಬಗ್ಗೆ ನನಗೆ ಗೊತ್ತು. ಇದ್ರಲ್ಲಿ ಇವನು ವನಭೋಜನ ಹಾಕ್ತಾನಂತೆ. ಹೌದು, ಇವ್ರ ತಂಗಿನ ಮದುವೆ ಮಾಡಿ ಕಳ್ಸುವಾಗ ಬರೀ ಕೈಯೆಲ್ಲ ಕಳ್ಸಿದ್ದು, ಅಷ್ಟು ಚಿನ್ನ ಒಡವೆ ಹಾಕಿ ಕಳ್ಸಿಲ್ವಾ? ಅದಕ್ಕೆ ಒಂದು ಹೊತ್ತು ಊಟ ಕೂಡ ಸರಿಯಾಗಿ ಹಾಕಲ್ವಾ ನೀವು?
ಇವಾಗ ಹಳೆದನೆಲ್ಲ ಯಾಕಮ್ಮ ಎಳಿತಾ ಇದೀಯಾ? ಎಳಿತೀನಿ, ಮತ್ತೆ ಎಳಿಯದಿರ್ಬೇಕಾ? ನಾಳೆ ವನಭೋಜನಲ್ಲಿ ಏನು ಮಾಡ್ತೀರಾ? ವನಭೋಜನ ದೇವರಿಗೋಸ್ಕರ, ಅಲ್ಲಿ ಎಲ್ಲಾನು ಸಸ್ಯಾಹಾರಿನೇ. ನಾಳೆ ವನಭೋಜನದಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಇವಾಗ ನನಗೆ ಕೋಳಿ ಸಾರು ಬೇಕು. ಎಲ್ಲ ಅಂದರೆ ಆಮೇಲೆ ನಾನು ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ. ಇದು ಕಾರ್ತಿಕ ಮಾಸ, ಮನೆಯಲ್ಲಿ ಸಸ್ಯಾಹಾರಿನೇ. ಹಾಗಾದರೆ ಹೊರಗಡೆಯಿಂದ ತಗೊಂಡು ಬರೋಕ್ಕೆ ಹೇಳೋ. ಲಿಂಗಯ್ಯ ಕೋಪದಿಂದ, ಹೊರಗಡೆಯಿಂದ ತಗೊಂಡು ಬರೋಕ್ಕೆ ನನ್ನ ಹತ್ರ ಹಣ ಅಷ್ಟೇನಿಲ್ಲ. ಇಲ್ಲಿ ನೋಡಪ್ಪ, ನೀನು ತಗೊಂಬರ್ಲಿಲ್ಲ ಅಂದರೆ ನಾಳೆ ಪಂಚಾಯತಿಗೆ ಬರಬೇಕಾಗುತ್ತೆ. ಅಲ್ಲಿ ನೀನು ಯಾರೋ, ನಿನ್ನ ಜಿಪಣತನ ಏನೋ ಎಲ್ಲಾನು ಪಂಚಾಯತಿಯಲ್ಲಿ ಮಾತಾಡ್ತೀನಿ, ಸರಿನಾ? ಪಾಪ ಲಿಂಗಯ್ಯ ಅದನ್ನು ಕೇಳಿ ಹೆದರೇ ಬಿಟ್ಟ. ಇವಾಗ ಏನು ಮಾಡೋದು? 50 ರೂಪಾಯಿ ಖರ್ಚಾಗುತ್ತೆ ಹೊರಗಡೆಯಿಂದ ತಗೊಂಡು ಬರೋಕ್ಕೆ. ಮನೆಯಲ್ಲೇ ಅಡಿಗೆ ಮಾಡೋಕ್ಕೂ ಆಗಲ್ಲ. ಹಾಗೆ ಮಾಡಿದ್ರೆ ಅದಕ್ಕೂ ಕೂಡ ಹಣ ಖರ್ಚಾಗುತ್ತೆ. ಹಾಗೆ ಅವನು ಏನು ಮಾಡ್ದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಶಾಂತಮ್ಮ ತನ್ನ ಗಂಡನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅವನನ್ನ ಅಲ್ಲಿಂದ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದ್ಲು. ರೀ, ಈ ಬೇಡದೇ ಇರುವ ಜಗಳ ಎಲ್ಲ ಬೇಡ. ಅವರು ನಮ್ಮ ಮನೆಗೆ ಬಂದಿರೋ ನೆಂಟ್ರು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಹೇಳೋದನ್ನ ಮಾಡಿ. ಅದನ್ನ ಕೇಳಿ ಲಿಂಗಯ್ಯ, ಏನು ಮಾಡೋಕ್ಕಾಗುತ್ತೆ? ಅವ್ರು ಕೇಳೋದು ಕೋಳಿ ಸಾರು. ನನ್ನಿಂದ ಕೋಳಿ ಸಾರೆಲ್ಲ ತಗೊಂಡ್ಬಂದು ಕೊಡೋಕ್ಕಾಗಲ್ಲ. ಆವಾಗ ಶಾಂತಮ್ಮ ನಗುತ್ತಾ, ನಿಮ್ಮನ್ನ ಯಾರು ತಗೊಂಡ್ಬಂದು ಕೊಡಕ್ಕೆ ಹೇಳಿದೋ? ನೀವೊಂದು ಕೆಲಸ ಮಾಡಿ, ನಮ್ಮೂರು ನದಿ ತೀರದಲ್ಲಿ ಗೆಣಸಿದೆ ಅಲ್ವಾ, ಆ ಗೆಣಸಲ್ಲಿ ಒಂದು ಗೆಣಸನ್ನ ತಗೊಂಡು ಬನ್ನಿ. ಅದ್ರಲ್ಲಿ ನಾನು ಅವ್ರಿಗೆ ಸಾರು ಮಾಡಿಕೊಡ್ತೀನಿ. ಲಿಂಗಯ್ಯ ಆಶ್ಚರ್ಯದಿಂದ, ಏನೋ ಗೆಣಸ? ಅವನು ಕೇಳಿದ್ದು ಕೋಳಿ ಮಾಂಸ. ಆವಾಗ ಶಾಂತಮ್ಮ ನಗುತ್ತಾ, ಇದು ಕಾರ್ತಿಕ ಮಾಸದಲ್ಲಿ ಸಿಗುವ ವಿಶೇಷವಾದ ಕೋಳಿ ಮಾಂಸ, ನಾನು ನೋಡ್ಕೊಳ್ತೀನಿ. ಹಾಗಂತ ತನ್ನ ಹೆಂಡತಿ ಹೇಳಿದ ಮಾತಿಗೆ ಸಂಶಯ ಇದ್ರೂ ಕೂಡ ಬೇರೆ ದಾರಿ ಇಲ್ಲದೆ 50 ರೂಪಾಯಿ ಕಡಿಮೆ ಆಗುತ್ತೆ ಅಂತ ಅವಳು ಹೇಳಿದ ಹಾಗೇನೆ ಒಂದು ಗೆಡ್ಡೆ ಗೆಣಸನ್ನ ತಗೊಂಡು ಬಂದು ಕೊಟ್ಟ. ಆವಾಗ ಶಾಂತಮ್ಮ ತನ್ನ ಅಣ್ಣನ ಹತ್ತಿರ ಹೋಗಿ, ಅಣ್ಣ, ಅದಕ್ಕೆ ತಪ್ಪಾಗಿ ತಿಳ್ಕೊಳ್ಬೇಡಿ, ಈ ಕಾರ್ತಿಕ ಮಾಸದಲ್ಲಿ ನಮ್ಮೂರಲ್ಲಿ ಒಂದು ಮಾಂಸ ಸಿಗುತ್ತೆ. ಆ ಮಾಂಸ ಹಾಕಿ ನಿಮ್ಮಿಬ್ರಿಗೂ ಸಾರು ಮಾಡಿ ಕೊಡ್ತೀನಿ. ಅದನ್ನು ಕೇಳಿ ರಂಗ, ಏನೋ ಕಾರ್ತಿಕ ಮಾಸ ಮಾಂಸನಾ? ಹೌದಣ್ಣಯ್ಯ, ಅದು ಮಾಂಸ ಅಲ್ಲ, ಅದೊಂದು ಗೆಣಸು. ಅಡವಿಲ್ ಸಿಗುತ್ತೆ, ಅದನ್ನ ಹಾಕಿ ಸಾರು ಮಾಡಿ ಕೊಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಕಾರ್ತಿಕ ಮಾಸದಲ್ಲಿ ಈ ಗೆಣಸನ್ನ ತಿಂದ್ರೆ ಪುಣ್ಯ ಸಿಗುತ್ತೆ, ಪಾಪ ಎಲ್ಲಾನು ಹೋಗುತ್ತೆ. ಆವಾಗ ಅದನ್ನ ಕೇಳಿ ಬುಜ್ಜಿ, ಏನಿದು ಪಾಪ ಪುಣ್ಯ ಲೆಕ್ಕ ಎಲ್ಲ? ಅದಕ್ಕೆ ಮೊದಲು ಅಡಿಗೆ ಮಾಡಿ ಕೊಡ್ತೀನಿ, ತಿನ್ನೋಡಿ, ಚೆನ್ನಾಗಿರುತ್ತೆ. ಆವಾಗ ಪಾಪ ಪುಣ್ಯ ಎಲ್ಲ ಗೊತ್ತಾಗುತ್ತೆ. ರಂಗನು ಬೇರೆ ದಾರಿ ಇಲ್ಲದೆ ಸರಿ ಅಂತ ಹೇಳ್ದ. ಸರಿ ಅಂತ ಹೇಳಿ ಅವಳು ಅಡಿಗೆ ಮನೆಗೆ ಹೋದ್ಲು. ಗಂಡ ತಗೊಂಡ್ ಬಂದ್ ಕೊಟ್ಟ ಗೆಣಸನ್ನ ಹಾಕಿ ಅವಳು ಸಾರು ಮಾಡ್ತಾ ಇದ್ಲು. ಅದರಲ್ಲಿ ಬೆಳ್ಳುಳ್ಳಿ ಹಾಕ್ಲಿಲ್ಲ, ಶುಂಠಿ ಹಾಕಿದ್ಲು. ಹಾಗೇನೆ ಮಸಾಲೆಗಳನ್ನ ರುಬ್ಬಿ ಹಾಕಿದ್ಲು. ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಲಿಂಗಯ್ಯ ಅದನ್ನ ನೋಡಿ ಆಶ್ಚರ್ಯದಿಂದ, ಪರವಾಗಿಲ್ಲ ಶಾಂತಮ್ಮ, ವಾಸನೆ ತುಂಬಾ ಚೆನ್ನಾಗಿದೆ. ಶಾಂತಮ್ಮ ನಗುತ್ತಾ, ರುಚಿ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸಮಯದಲ್ಲಿ ಆ ಗೆಣಸು ಸಾರು ಮಾಡಿ ಎಲೆಯಲ್ಲಿ ಅನ್ನನೂ ಹಾಕಿ ಆ ಗೆಣಸು ಸಾರನ್ನ ಹಾಕಿದ್ಲು ಶಾಂತಮ್ಮ. ತಂಗಿ, ಪರವಾಗಿಲ್ಲ, ನಿನ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ, ಮ್ಯಾಜಿಕ್. ಗೆಣಸು ಹಾಕಿ ಸಾರು ಮಾಡಿದೀಯಾ, ಆದ್ರೆ ಅದು ಕೋಳಿ ಸಾರು ಥರಾನೇ ಇದೆ. ಆವಾಗ ಬುಜ್ಜಿ, ಹೌದ್ ಕಣೆ, ನೀನ್ ಹೇಗ್ ಮಾಡಿದ್ಯೋ ಏನೋ, ಆದ್ರೆ ಗಂಟ್ಲು ಸ್ವಲ್ಪ ಕೆರಿತಾ ಇದೆ. ಹೌದದ್ಕೆ ಗಂಟ್ಲು ಕೆರೆಯೋದು ಒಳ್ಳೇದಕ್ಕೇನೆ. ಗಂಟ್ಲು ಕೆರೆದ್ರೇನೆ ನಮ್ಮ ಜೀವನದಲ್ಲಿರುವ ಪಾಪ ಎಲ್ಲಾನು ಹೋಗುತ್ತೆ. ತಿನ್ನಿ ಚೆನ್ನಾಗಿರುತ್ತೆ. ಆವಾಗ ರಂಗ, ಹೌದಾ, ಹಾಗಾದ್ರೆ ನಾನು ಇನ್ನು ಸ್ವಲ್ಪ ಜಾಸ್ತಿನೇ ತಿಂತೀನಿ. ಹಾಗಂತ ಹೇಳಿ ಇಬ್ರು ಹೊಟ್ಟೆ ತುಂಬಾ ಗೆಣಸು ಸಾರನ್ನ ಹಾಕೊಂಡು ತಿಂದ್ರು. ಮರುದಿನ ಬೆಳಗ್ಗೆ ವನಭೋಜನ. ಲಿಂಗಯ್ಯ ಹೇಳಿದ ಹಾಗೇನೆ ಶಾಂತಮ್ಮ ಕೂಡ ಅಡಿಗೆ ಮಾಡಿಟ್ಟಿದ್ಲು. ಎಲ್ರೂ ಬಂದು ಆಹಾರ ತಗೊಳ್ತಾ ಇದ್ರು. ಆವಾಗ ಅಲ್ಲೇ ಇದ್ದ ರಂಗ ಹಾಗೂ ಬುಜ್ಜಿ ಕೂಡ ಅವರು ವನಭೋಜನದಲ್ಲಿ ಹಾಕಿದ್ದ ಆಹಾರನ ತಿಂತಾ ಇದ್ರು. ರಂಗ ಪುಳಿಯೋಗರೆ ತಿಂದು, ಏನ್ ಬಾವಾ, ಇಷ್ಟೇನ ವನಭೋಜನದಲ್ಲಿ ಪಾಯಸನೂ ಇಲ್ವಾ? ಆವಾಗ ಲಿಂಗಯ್ಯ, ಇಲ್ಲ, ಇದು ದೇವ್ರಿಗೋಸ್ಕರ ಮಾಡಿದ್ದೋ, ಇದರಲ್ಲಿ ಪಾಯಸ ಎಲ್ಲ ಇಡಕ್ಕಾಗಲ್ಲ. ನಿನಗೆ ನಾನು ಮಾಂಸ ಮಾಡಿ ಕೊಟ್ಟೆ ತಾನೆ, ಮತ್ತೆ ಇದನ್ ತಿನ್ನೋ ಹಾಗಂತ ಹೇಳ್ದ. ಹಾಗೆ ಆ ದಿನ ವನಭೋಜನ ಮುಗಿದ್ಮೇಲೆ ಅವರಿಬ್ರು ಊರಿಗೆ ಹೊರಟ್ರು. ಅಣ್ಣ, ಇದ್ಬಿಟ್ಟು ಹೋಗ್ಬೋದಲ್ವಾ? ಆವಾಗ ಅತ್ತಿಗೆ, ಇಲ್ಲಮ್ಮ, ಅಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗಂತ ಹೇಳಿ ಶಾಂತಮ್ಮನ ಕಿವಿಯಲ್ಲಿ ಬುಜ್ಜಿ ನೆನ್ನೆ ಮಾಡಿದ ಆ ಗೆಣಸು ಸಾರು ಇದ್ರೆ ಕೊಡು, ಪಕ್ಕದ ಮನೆಗೆ ಕೊಡ್ಬೇಕು ಅಂತ ಹೇಳಿದ್ಲು. ಆವಾಗ ಶಾಂತಮ್ಮ ನಗುತ್ತಾ, ಇಲ್ಲ ಅದ್ಕೆ, ನೆನ್ನೆ ಆ ಗೆಣಸು ಸಾರು ಮಾಡಿದ್ದನ್ನ ನೆನ್ನೆನೆ ಖಾಲಿ ಮಾಡಬೇಕು, ಇನ್ನು ದಿನಕ್ಕೆ ಇಟ್ಕೊಳ್ಬಾರ್ದು, ಆವಾಗ ನಮಗೆ ಪುಣ್ಯ ಸಿಗಲ್ಲ. ಸರಿಯಮ್ಮ, ಹಾಗಾದ್ರೆ ಸ್ವಲ್ಪ ಪುಳಿಯೋಗರೆನಾದ್ರೂ ಕೊಡೋ. ಅದನ್ನು ಕೇಳಿದ ಲಿಂಗಯ್ಯ, ಅದಕ್ಕೇನಂತೆ ಬಾವಾ ಹಾಗಂತ ಹೇಳಿ
ಅವನು ವನಭೋಜನಕ್ಕೆ ಮಾಡಿದ್ದ ಪುಳಿಯೋಗರೆ ಸ್ವಲ್ಪ ತಗೊಂಡು ಒಂದು ಎಲೆಯಲ್ಲಿ ಕಟ್ಟಿ ಅವನ ಹತ್ರ ಕೊಟ್ಟ. ಆಮೇಲೆ ಗಂಡ ಹೆಂಡತಿ ಇಬ್ರು ಕೂಡ ಆ ಪುಳಿಯೋಗರೆ ತಗೊಂಡು ಅಲ್ಲಿಂದ ಗಾಡಿ ಹತ್ತಿ ಅವರ ಊರಿಗೆ ಹೊರಟ್ರು. ಅವರನ್ನ ನೋಡಿ ಲಿಂಗಯ್ಯ ಕೂಡ ತುಂಬಾನು ಸಂತೋಷಪಟ್ಟ. ಪರವಾಗಿಲ್ಲ ಶಾಂತಮ್ಮ, ನಿನ್ನಂತ ಹೆಂಡತಿ ಸಿಗಕ್ಕೆ ನಾನು ಅದೃಷ್ಟ ಮಾಡಿರ್ಬೇಕು. ನಾನು ಹೇಳಿದ ಹಾಗೇನೆ ವನಭೋಜನಾನು ಮಾಡಿದೆ, ನಾನು ಹೇಳಿದ ಹಾಗೇನೆ ₹1 ಖರ್ಚಿಲ್ದೆ ನಿಮ್ಮ ಅಣ್ಣ ಅತ್ತಿಗೆಗೆ ಮಾಂಸಾನು ಮಾಡಿ ಹಾಕ್ತೆ. ಆವಾಗ ಶಾಂತಮ್ಮ ನಗುತ್ತಾ, ಬೇರೆ ದಾರಿ? ನಿಮ್ಮಂಥ ಜಿಪಣ ಗಂಡ ಇದ್ರೆ ನಿಮ್ಮ ಮರ್ಯಾದೆನೂ ಹಾಳಾಗಬಾರ್ದು, ಬಂದವರು ಸಂತೋಷವಾಗಿರ್ಬೇಕು. ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಲೇಬೇಕಲ್ವಾ? ಮಾಡು ಮಾಡು, ಅದಕ್ಕೆ ಅಲ್ವಾ ನಿನ್ನನ್ನು ನಾನು ಮದುವೆ ಮಾಡ್ಕೊಂಡು ಬಂದಿದ್ದು. ನೀನು ನಿಜವಾಗ್ಲೂ ತುಂಬಾನೇ ಬುದ್ಧಿವಂತೆ. ಆವಾಗ ಶಾಂತಮ್ಮ ಅವಳ ಮನಸ್ಸಲ್ಲಿ, ಈ ಮನುಷ್ಯ ಅಂತೂ ಬದಲಾಗಲ್ಲ ಹಾಗಂತ ಅಂದ್ಕೊಂಡು ವನಭೋಜನದಲ್ಲಿ ಉಳಿದಿದ್ದ ಸ್ವಲ್ಪ ಪುಳಿಯೋಗರೆನ ತಗೊಂಡು ಇಬ್ರು ಮನೆಗೆ ಹೋದ್ರು.